ಮನೆ ಮದ್ವೆ ಎಲ್ಲ ಮಾಡಿದ್ವಿ. ಈ ಮನೆ ನೀರಿನ ಹೆಸರಿಲ್ಲ ಅಂತವ್ರೆ ಮತ್ತೆ ಯಾರ ಹೆಸರಿಲ್ಲಪ್ಪ? ನಮ್ಮ ಅಪ್ಪನ ಹೆಸರಿಲ್ಲಂತೆ. ನಮ್ಮ ಅಪ್ಪ ಸತ್ತು 4 ವರ್ಷ ಆಯ್ತವ. ಸರಿ, ಅದೆಲ್ಲ ಹಳೆ ಪುರಾಣ ಕಾಲದ್ದು. ಈಗ ಸಕಾಲ ಅಂತ ಹೊಸ ಯೋಜನೆ ಬಂದಿದೆಯಲ್ಲ, ಹಂಗಂದ್ರೆ ನಿಗದಿತ ಕಾಲಾವಧಿಯಲ್ಲಿ ಕಾಲಬದ್ಧ ಸೇವಕರು ಅಂತ. ಅದ್ರ ಪ್ರಕಾರ ನಿಮ್ಮ ಕಣ್ಣು ಮಗಳಿಗೆ ಜನನ ಪ್ರಮಾಣ ಪತ್ರ 30 ದಿನಗಳ ಸಿಗುತ್ತಪ್ಪ. ಅಷ್ಟೆಲ್ಲ ಒಳಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಕೊಳಾಯಿಗೆ 30 ದಿನಗಳಿಗೆ ಆರಾಮಾಗಿ ಸಿಗುತ್ತೆ ನೋಡು. ಅದೇ ಮಕ್ಕಳು ತಿಳ್ಕೊಂಡಾರಲ್ಲ, ಅವ್ರ ಮರಣ ಪ್ರಮಾಣ ಪತ್ರನು 30 ದಿನಗಳಿಗೆ ಸಿಗುತ್ತೆ ನೋಡು. ಅವೆಲ್ಲ ಇಟ್ಕೊಂಡು ನೀನು ಆರಾಮಾಗಿ ಜೀವನ ನಡೆಸ್ಬೋದು ನೋಡು. ಹಂಗೆ ಇದು ನಿಮ್ಮ ಅಪ್ಪನ ಮರಣ ಪ್ರಮಾಣ ಪತ್ರದಿಂದ ನಿಮ್ಮ ಅಮ್ಮನಿಗೆ 500 ರೂಪಾಯಿ ಬರ್ತದೆ ತಿಂಗಳಿಗೆ ಸಂಬಳ. ಊರಲ್ಲಿ ನಿನಗ ವಿಭಾಗ ಐತನ ಅಂತೇಳಿ ತಿಂಗಳಿಗೆ 500 ರೂಪಾಯಿ ಕೊಡ್ತಾರೆ ನೋಡು. ಅದಕ್ಕ ಹೇಳ್ತಾ ಇರೋದು ನೋಡೆಲ್ಲ ಕಣ. ಇವಾಗ ನಿನ್ ಮಗಳನ್ನ ಕರ್ಕೊಂಡೋಗು. ನೋಡ ಮಂಗಳಮ್ಮ ಇಷ್ಟು ಆರಾಮಾಗಿದ್ದಾಳ. ಸಕಾಲ ಯೋಜನೆಯಿಂದ ಎಂತೆಂತ ಲಾಭಗಳನ್ನ ಪಡ್ಕೊಂಡಾಳ. ನಿನ್ಗೇನೂ ಗೊತ್ತಿಲ್ಲ. ಇವಾಗ ಹಂಗೆ ಬಾ, ಹಿಂದೆ ಮನೆ ಮಂಗಳಮ್ಮನ ನೋಡ್ಬಾ, ಎಂತ ಬರೀ ಲಾಭಗಳನ್ನೆಲ್ಲ ಪಡ್ಕೊಂಡಾಳ ನೋಡಲ್ವಾ? ನಮಸ್ತೆ. ನಮ್ಮ ಅಪ್ಪನ ಎಷ್ಟು ಹೇಳಿದ್ರು ನನ್ನ ಶಾಲೆ ಕಳ್ಸಲ್ಲ ಅಂತಂದ್ರೆ ಟೀಚರ್. ಆರಾಮೇನಮ್ಮ? ಆರಾಮ್ ಟೀಚರ್. ನಮ್ಮ ಹಿಂದಿನ ಮನೆ ಮಗಳ ಮಕ್ಕಳ ಮಗ ನನ್ನ ಜೊತೆಗೆ ಶಾಲೆ ಕಲ್ತಿದ್ದು. ಈಗ ಅವನು 8ನೇ ಕ್ಲಾಸ್ಗೆ ಬೇರೆ ಊರಿಗೆ ಬೇರೆ ಕಡೆ ಓದಿದ್ರೆ ಟೀಚರ್. ಹೊಸ ಹೊಸ ಬಟ್ಟೆ ಊಟ ಅದೆಲ್ಲ ಕೊಡ್ತಾರೆ ಟೀಚರ್. ನಮ್ಮ ಅಪ್ಪ ಕಳ್ಸ್ತಾನೆ ಇಲ್ಲ ನೋಡಿ ಟೀಚರ್. ಬಂದ್ಬಿಟ್ರು ನಡಿ ಮನೆ ಬಂದ್ಬಿಟ್ಟು ಹಾಗೆ ಎಲ್ಲ ಯಾರು ಟೀಚರ್ ಅಂತ ಇವ್ರು ಏನೇ ಬಂದ್ಬಿಟ್ಟ ಹುಡುಗರಿಗೆ ಆಸೆ ನಮಗೂ ಸ್ಕೂಲ್ ಹೋಗಕ್ಕೆ ಆಸೆ ಟೀಚರ್. ಆದ್ರೆ ನಮ್ಮಪ್ಪ ಒಬ್ಬರು ಶಾಲೆಗೆ ಕಳಿಸ್ತಾನೆ ಟೀಚರ್. ಅಲ್ಲಿಂದ ಬಂದ್ಮೇಲೆ ಅಡ್ಮಿಷನ್ ಮಾಡ್ಕೊಂಡು ಟೀಚರ್. ಅಯ್ಯ ಈಗ ಕೂಡ ಬಂದ್ಬಿಟ್ರೆ ನೋಡು ನಿನ್ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕಂತ ಎಷ್ಟು ಆಸೆ ಇದೆ. ನೀನ್ ನೋಡಿದ್ರೆ ಅವ್ರ ಸ್ಕೂಲಿಗೆ ಕೆಲಸ ಕಳಿಸ್ತಾ ಇದೆಯಾ. ಅದು ಏನ್ ಮಾಡ್ಬೇಕವ ಮತ್ತೆ ಪರಿಸ್ಥಿತಿ ಸರಿಗಿಲ್ದಾಗ ಏನ್ ಮಾಡೋದು? ಎಲ್ಲರೂ ಹೋದ್ವಿ ಏನ್ ಮಾಡೋದಿಲ್ಲ. ಅದಕ್ಕೆ ನಾವು ಪುಣ್ಯ ಆಗ್ತೀವಿ ನೋಡು. ಆ ಹಿಂದೂ ಮನೆ ಮಂಗಳ ಮಕ್ಕ ಎಂತ ಬರೀ ಲಾಭ ಪಡ್ಕೊಂಡದ. ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಅದು ನಂದಿದು. ಸರಿ, ಈ ಸಕಾಲ ಯೋಜನೆಯಿಂದ ಅರ್ಜಿ ಹಾಕಿ ಅಂತಂದೆಲ್ಲ ಯಾರ್ಯಾರು ದುಡ್ಡು ಕೊಟ್ಟಿ? ಯಾ ದುಡ್ಡು ಏನ್ ಕೇಳ್ತೀರಿ ಬಿಡ್ರವ. ಆ ವಿಷಯ ಇಲ್ಲ. ದಳ್ಳಾಳಿ ಮಂದಿಗೂ ಕೊಟ್ಟೆ, ಎಲ್ಲರಿಗೂ ಕೊಟ್ಟೆ. ಲಾಸ್ಟ್ ಟೈಮ್ ಪಂಚಾಯತಿ ಕಟ್ಟೆಗೆ ಹೋದೆ. ಅವ್ರು ಪಂಚಾಯತಿ ಕಟ್ಟೆಯವರು ಇದು ಏನೇನೋ ಪತ್ರ ಕೇಳಿದ್ರೆ ಏನೇನೋ ಹೇಳ್ತಾವ್ರೆ. ಇದೇ ನಿನ್ ಹೆಸರಿಲ್ಲ ಅಂತಾರೆ. ಆ ದಳ್ಳಾಳಿ ಮಂದಿಗೂ ರೊಕ್ಕ ಕೊಟ್ಟೆ. ಅವನು ತಿಂದು ಬಿಟ್ಟು ಊರು ಬಿಟ್ಟೆ ಪರಾರಿ ಆಗ್ಬಿಟ್ಟ. ಅದಕ್ಕಪ್ಪ ಹೇಳೋದು, ಈ ಲಂಚ್ ಮತ್ತೆ ಲಂಚ ಕೊಡೋದು ಮತ್ತೆ ಇನ್ನೊಬ್ಬನ ದಳ್ಳಾಳಿಗಳನ್ನ ಹಾಕ್ಕೋಬಾರ್ದು ಅಂತ. ನಡಿ ಆ ಮಂಗಳಮ್ಮನ ಮನೆಗೆ ಹೋಗೋಣ, ಸ್ವಲ್ಪ ಮಾತಾಡೋಣ. ನಾವು ಬರ್ತೀವಿ ಟೀಚರ್. ಮನೆಯಲ್ಲಿ ನೋಡ್ಕೋಬೇಕು. ಮುದುಕಿ ಯಾರಲ್ಲ ಜೊತೆ ಬರ್ತಾರ. ಸರಿ ಆಯ್ತು. ಅಲ್ಲಿ ಬಂದ್ರೆ ಸುಮ್ಮನೆ ನೋಡ್ರಿ.
ಇನ್ನು ಇದೆಯಾ ನಮ್ಮ ಕ್ಯಾಂಟೀನ್ ಇದೇನಾ? ಹಾಂ. ನೀನು ಕುಡ್ಬಿಟ್ರಿ, ನಿಮ್ಮ ಜೊತೆ ನಾನು ಕುಡ್ಬಿಟ್ಟೆ, ಅದು ಏನಂತ ಅದು ನಮ್ಗೆ ಅರ್ಥ ಆಗಿಲ್ಲ. ಸ್ವಲ್ಪ ಹೇಳವ ನಮಗೆ ಅದೇನೋ ಬರ್ರಿ ಕುಡ್ಬರ್ರಿ ಸ್ವಲ್ಪ ಮುಂದೆ ಬರ್ರಿ ಕಡೆ. ನಾನು ನನ್ನ ಗಂಡ ಇರೋ ತನಕ ಮನೆ ಒಳಗೆ ಇದ್ದೆ. ನನ್ನ ಗಂಡ ಸತ್ಮೇಲೆ ಸಕಾಲ ಯೋಜನೆ ಬಗ್ಗೆ ಟಿವಿ ನೋಡಿ ವಿಷಯ ಗೊತ್ತಾಯ್ತು ಕಣಣ್ಣ. ಅಪ್ಪ ಅಪ್ಪ ನಮ್ಮನೆ ಟಿವಿನೇ ಇಲ್ವಲ್ಲಪ್ಪ. ಕುತ್ಕೊಳ್ಳಿ, ರಸ್ತೆ ಬಿಡಿ ಕಂಡ್ಬರ್ತದೆ ಇಲ್ಲ. ಎಲ್ಲಿ ಹೋಗಿ ಮತ್ತೆ ನಡಿ ಬಿಡಿ ನೋಡಿ ನಮ್ಮನೆ ಅದಕ್ಕೆ ಕರ್ಕೊಂಡ್ಬರಿ ಮಕ್ಕಳೆಲ್ಲ. ನಾನು ನನ್ನ ಗಂಡ ಸ್ವಲ್ಪ ಪ್ರಮಾಣ ಪತ್ರನೂ ಸಹ ಸಕಾಲ ಯೋಜನೆ ಬಗ್ಗೆ ಟಿವಿ ನೋಡಿ ವಿಷಯ ಗೊತ್ತಾಯ್ತು ಕಣಣ್ಣ. ಸಕಾಲ ಯೋಜನೆ ಬಗ್ಗೆ
4 4 4. ನೀವು ಬೇಕಾದ್ರೆ ಕಂಪ್ಯೂಟರ್ ಅಲ್ಲೂ ಸಹ ನೋಡಬಹುದು. www.sakala.karnataka.nic.in ನೀವು ಸಂಪರ್ಕಿಸಬಹುದು. ಹೌದಾ ಯವ್ವ, ಸಕಾಲ ಬಗ್ಗೆ ಇಷ್ಟೆಲ್ಲ ಯೋಜನೆ ಆಯ್ತಾ? ನೋಡಿದ್ರಾ, ಸಕಾಲ ಬಗ್ಗೆ ಇಷ್ಟೆಲ್ಲ ಯೋಜನೆ ಐತೆ. ನನಗೆ ಕೂಡ ಸಕಾಲ ಅಂದ್ರೆ ಏನು ಗೊತ್ತಿದ್ದಿಲ್ಲ, ಇಷ್ಟೆಲ್ಲ ಉಪಯೋಗ ಐತೆ ಅಂದ್ರೆ ನನಗೆ ಕೂಡ ಗೊತ್ತಿದ್ದಿಲ್ಲ. ಹೀಗೆ ನಾನು ಕೂಡ ಸಕಾಲ ಅಂದ್ರೆ ಏನಂತ ಹೇಳಿದ್ರು ನಾನು ಸಹ ತಿಳ್ಕೊಂಡೆ. ನಾನು ಸಹ ಅವ್ರನ್ನ ಸಕಾಲ ಬಗ್ಗೆ ತಿಳ್ಕೊಂಡಿದ್ದೀನಲ್ಲ, ನಾನು ಸಹ ಸ್ವಚ್ಛವಾದ ಜೀವನವನ್ನು ನಡೆಸ್ತೀನಿ. ನೀವು ಸಹ ಎಲ್ಲರೂ ಸ್ವಚ್ಛವಾದ ಜೀವನವನ್ನು ನಡೆಸಿರಿ ಅಂತ ಹೇಳ್ತೀನಿ. ಈಗ ನನಗೆ ಈ ಖುಷಿಯಲ್ಲಿ ಸಕಲ ಬಗ್ಗೆ ಅಂತ ಏನು ಹೇಳ್ದಲ್ಲ, ಈ ಖುಷಿಯಲ್ಲಿ ನನಗೆ ಒಂದು ಹಾಡು ಜ್ಞಾಪಕ ಬರಕತ್ತಿದೆ. ಈಗ ನಾನು ಆಡ್ಲೇಬೇಕು, ಆ ಖುಷಿಯಲ್ಲಿ ಆಡ್ತೀನಿ. ಸಕಲ ಅಂದ್ರೆ ಏನು ಹೇಳಿದಾರಲ್ಲ, ಮತ್ತೆ ಅದಕ್ಕೆ ಆಡ್ತೀನಿ. ಯಾರಿವರು ಸಕಲವನ್ನು ತಂದವರು, ನಮ್ಮೆಲ್ಲರ ಮನದಲ್ಲಿ ಹರ್ಷವನ್ನು ಮೂಡಿದವರು, ಮಾತಿನಲ್ಲಿ ಹೇಳಿದರೆ ಅರ್ಥವಾಗದು, ಕೆಲಸದಲ್ಲಿ ನೀನು ಸುಖವನ್ನು ಕಾಣು. ಮಾತಿನಲ್ಲಿ ಹೇಳಿದರೆ ಅರ್ಥವಾಗದು, ಕೆಲಸದಲ್ಲಿ ನೀನು ಸುಖವನ್ನು ಕಾಣು. ಯಾರಿವರು ಸಕಲವನ್ನು ತಂದವರು, ನಮ್ಮೆಲ್ಲರ ಮನದಲ್ಲಿ ಹರ್ಷವನ್ನು ಮೂಡಿದವರು. ಸಕಾಲವೇ ಸಕಾಲವೇ ನಮ್ಮೆಲ್ಲರ ದೈವ ನೀನು, ಬಡವರ ಬಂಧು ನೀನು. ಸಕಾಲವೇ ಸಕಾಲವೇ ನಮ್ಮೆಲ್ಲರ ದೈವ ನೀನು, ಬಡವರ ಬಂಧು ನೀನು. ಹಿಂದೆ ಹಿಡ್ಕೊ. ಹಾಂ.